ಫ್ಲಾಗ್ ತೊಗೊಂಡಿದ್ದೀನಿ. ನವೆಂಬರ್ 1 ಬಾವುಟನ ಕೈಯಲ್ಲಿ ಹಿಡ್ಕೊಂಡು 31ನೇ ಜಿಲ್ಲೆನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಅನ್ಸುತ್ತೆ. ಇಲ್ಲಿ 31ನೇ ಜಿಲ್ಲೆಗೆ ಫಸ್ಟ್ ಗಿಡ ತಗೊಂಡಿದೀವಿ. ಚಾಲೆಂಜ್ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಡೇ 29ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಇವತ್ತು ನಾವು ಬಂದ್ಬಿಟ್ಟು ಬೀದರಲ್ಲಿದ್ದೀವಿ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ನಮ್ಮ ಚಾಲೆಂಜ್ನ ಇವತ್ತು ಸ್ಟಾರ್ಟ್ ಮಾಡೋಣ. ಚಾಲೆಂಜ್ ಅಂದರೆ ಇವತ್ತು ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನಂದರೆ ಇವತ್ತು ನನ್ನ ದುಡ್ಡಲ್ಲಿ ನಾನು ಗಿಡನ ತೊಗೊಳ್ತೀನಿ. ಯಾರ ಹತ್ರ ಬಂದ್ಬಿಟ್ಟು ಅಂದರೆ ಚಾಕ್ಲೇಟ್ ಸೇಲ್ ಮಾಡಿ ತೊಗೊಳ್ಳಲ್ಲ. ಮಾಡೋಣ ಚಾಲೆಂಜ್ ಅಂದರೆ ಅವರವರ ಹುಟ್ಟಿದಬ್ಬದ ದಿನ ಒಂದೊಂದು ಗಿಡ ನೆಡಬೇಕು ಅನ್ನೋದು ಟಾರ್ಗೆಟ್. ಖುಷಿಯಾಗಿರೋವಂಥ ವಿಚಾರ ಏನಂದರೆ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ನೋ ಅದನ್ನ ಸಕ್ಸಸ್ಫುಲ್ಲಾಗಿ ಬಂದ್ಬಿಟ್ಟು ಆ ಜಾಗಕ್ಕೆ ತಲುಪಿದ್ದೀನಿ ಇನ್ನೊಂದು ನನಗೆ ಗೊತ್ತಾಗ್ತಿದೆ. ರೀಸನ್ ಇಷ್ಟೇ, ಈಗ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಒಂದು ಐಡಿಯಾ ಇರಲಿಲ್ಲ, ಥಾಟ್ ಇರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ಬ್ಲ್ಯಾಂಕಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ಇವತ್ತು ಒಂದು ಕಾನ್ಸೆಪ್ಟ್ ತೊಗೊಂಡು ಆ ಕಾನ್ಸೆಪ್ಟ್ ಮುಖಾಂತರ ಬಂದ್ಬಿಟ್ಟು ಎಲ್ಲ ಜಿಲ್ಲೆಯಲ್ಲೂ ವರ್ಕ್ ಮಾಡ್ತಾ ಬಂದಿದ್ದೀನಿ. ಸೊ ಇದೆಲ್ಲ ನೀವು ಕೊಟ್ಟಿರೋವಂಥ ಐಡಿಯಾಸೇ. ಆ್ಯಕ್ಚುಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಒಬ್ಬೊಬ್ಬರು ಕೊಡ್ತಾ ಇದ್ದಂಥ ಐಡಿಯಾಸ್ನ ತೊಗೊಂಡು ಇವತ್ತಿಗೆ ನಾನು ಇಲ್ಲಿ ಇದ್ದೀನಿ. ಅದಂತೂ ನಿಜ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ. ಅಂದರೆ ಒಂದು ನನ್ನ ಐಡಿಯಾ ಫುಲ್ಲಾಗಿ ನನ್ನ ಐಡಿಯಾ ಇಲ್ಲ, ಇದು 4 ಜನದ ಐಡಿಯಾ. ಸೊ ಇದು ಬಂದ್ಬಿಟ್ಟು ಎಲ್ಲರೂ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ಫಾಲೋ ಮಾಡಬೇಕು. ನಿಮ್ಮ ಹುಟ್ಟಿದಬ್ಬದ ದಿನ ನೀವು ಒಂದೊಂದು ಗಿಡ ನಡೆಸೋಕ್ಕೆ ನಿಮ್ಮ ಕೈಯಲ್ಲಿ ಆದಂಥ ನೀವು ಕೊಡುಗೆಯನ್ನು ಕೊಡ್ತೀರಾ. ರೂಮಿಂದ ಚೆಕ್ಔಟ್ ಆಗೋವಂಥ ಟೈಮ್ ಬಂದಿದೆ. ಆ್ಯಕ್ಚುಲಿ ನನ್ನೊಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ನೀವು ಕೈ ಕೊಡಬೇಕು. ಓಕೆನಾ? ಹುಷಾರಾಗಿರಿ, ಖುಷಿಯಾಗಿರಿ, ಜಾಲಿಯಾಗಿರಿ. ಓಕೆನಾ? ಸೊ ಏನು ಹೇಳಿ, ಹೋಗಿ ಮನಸ್ಸಿಲ್ಲ, ಬಟ್ ಆದರೂ ಇಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮೀಟ್ ಮಾಡ್ತೀನಿ. ಓಕೆನಾ? ಖಂಡಿತ. ಓಕೆನಾ? ಓಕೆ ಗೈಸ್, ನಾವು ಇಲ್ಲಿಂದ ಓಡೋಂಥ ಟೈಮ್ ಬಂದಿದೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಬಾವುಟ ಇಸ್ಕೋಬೇಕು ಹೇಳ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ. ಏನು ಓದ್ತಾ ಇದ್ದೀರಾ? ನಾನು ನಿವೇದಿತಾ, ಬೀದರ್ನಲ್ಲಿ BSc ನರ್ಸಿಂಗ್ ಗುರುನಾನಕ್ನಲ್ಲಿ ಮಾಡ್ತಿದ್ದೆ. ಕವನ ಫ್ರಮ್ ಬೀದರ್, BSc ನರ್ಸಿಂಗ್ ಓದ್ಕೊತಾ ಇದ್ದೀನಿ. ಇವ್ರದ್ದು ಪ್ರಾಪರ್ ಇಲ್ಲೇನಾ? ಇದೇ ಡಿಸ್ಟಿಕ್. ಓಕೆ, ಇದೇ ಡಿಸ್ಟಿಕ್ ಬೀದರ್. ಓಕೆ, ಆ್ಯಕ್ಚುಲಿ ನಾನೇನು ಚಾಲೆಂಜಲ್ಲಿದ್ದೀನಿ ಅಂದರೆ 30 ಡೇಸಲ್ಲಿ 31 ಡಿಸ್ಟಿಕ್ ಕವರ್ ಮಾಡ್ತೀನಿ. ವಾಕ್ಮನ್ ಲಿಸ್ಟಲ್ಲಿ 31 ಡಿಸ್ಟಿಕ್ಕಲ್ಲೂ ಒಂದೊಂದು ಗಿಡ ನೆಡ್ತೀನಿ. ಓಕೆನಾ? ಅಂದರೆ ಗಿಡ ಹಚ್ತೀನಿ. ಈ ಕಡೆ ಹೆಂಗೆ ಹೇಳ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಓಕೆನಾ? ಸೊ ಹಾಗಾಗಿ ಕನ್ನಡ ಅರ್ಥ ಆಗುತ್ತಲ್ಲ ಕ್ಲೀನಾಗಿ. ಬ್ಯಾಂಗ್ಳೂರು ಭಾಷೆ ಮಾತಾಡೋದು ಓಕೆ ಇಲ್ಲ, ಕಂಫರ್ಟಬಲ್ ಅಲ್ಲ. ಲೈಕ್ ಫ್ರೆಂಡ್ ಅಂದ್ಕೊಂಡು ಕಂಫರ್ಟಬಲ್ ಆಗಿರಿ, ಜಾಲಿಯಾಗಿರಿ, ಹೋಗ್ಬೇಡಿ. ಲೈಕ್ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನೆಡಬೇಕು. ಓಕೆನಾ? ಪಕ್ಕ ಮಾಡ್ತೀರಾ? ತನಕ ಮಾಡಿದ್ದೀರಾ ಇಬ್ಬರಲ್ಲಿ ಯಾರೋ ಒಬ್ಬರು? ಮತ್ತೆ ಯಾಕೆ ನಿಲ್ಲಿಸ್ಬಿಟ್ರಿ ನೀವು? ಯಾವಾಗ ಮಾಡಿದ್ರಿ? 1 ವರ್ಷ ಅಂದರೆ ಹೋದ ವರ್ಷ. ಹಾಂ, ಸರಿ. ಓಕೆ, ವೈ ಸ್ಟಾಪ್ ದೆನ್? ಆ್ಯಕ್ಚುಲಿ ಒಂದು ನಿಮಿಷ, ಇದು ಸುಳ್ಳು. ನಾನು ನಂಬೋದೇ ಇಲ್ಲ. ಬೇಕಾದ್ರೆ ನೀವು ಬೇರೆ ಏನೋ ರೀಸನ್ ಕೊಟ್ಟಿದ್ರು ಓಕೆ, ನಾನು ಮರ್ತೋದೆ, ಇಲ್ಲ ಬೇರೆ ಏನೋ ಒಂದು ರೀಸನ್ ಕೊಟ್ಟಿದ್ರು ಓಕೆ. ನಿಮ್ಗೆ ಈ ಐಡಿಯಾ ಹೆಂಗೆ ಬಂತು? 1 ವರ್ಷಕ್ಕೆ ಮಾತ್ರ ಮಾಡ್ಬೇಕನ್ನಿಸ್ತಾ ಹಂಗೆ. ಅಂದ್ರೆ ನನ್ನ ಇಯರ್ ರ್ಯಾಂಕ್ ದೊಡ್ಡದಾಗ್ತಾ ಹೋಗುತ್ತೆ, ಹಾಗೆ ಹಚ್ಬೇಕು ಗಿಡಗಳು. 1 ವರ್ಷ ಅಂತ ಹಚ್ಬೇಕು. ಆ್ಯಕ್ಚುಲಿ ಇದು ಗುಡ್ ಕಾನ್ಸೆಪ್ಟ್, ಬಟ್ ನೀವು ಸ್ಟಾಪ್ ಮಾಡಿದ್ದೀರಾ. ಓಕೆನಾ? ಬಟ್ ಆದರೂ ಬಂದ್ಬಿಟ್ಟು ನೀವು ಈ ಕೆಲಸ ಮಾಡಿರೋದಕ್ಕೆ ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ. ಓಕೆನಾ? ಗಿಫ್ಟ್ ಅಂದರೆ ಲೈಕ್ ಓಕೆ ಏನೋ ಒಂದು ಕೊಡ್ತೀನಿ. ಓಕೆನಾ? ನೀವು ಮಾಡಿದ್ದೀರಾ? ಯಾಕೆ ಮತ್ತು ನೀವು ಮಾಡಿದ್ದೀರಾ ತಾನೇ? ಇವ್ರಿಗೆ ಹೇಳ್ಬೇಕು ತಾನೇ. ಇವಾಗ ಎಷ್ಟು ದಿನ ಆಯಿತು? 1 ವರ್ಷ ಆಗಕ್ಕೆ ಅಂತ. ಓಕೆ, ಆ್ಯಕ್ಚುಲಿ ಕಂಟಿನ್ಯೂ ಮಾಡಿ. ಸರಿ, ನಾನು ಏನಕ್ಕೆ ಬರ್ಡೇ ದಿನ ಚೂಸ್ ಮಾಡಿದೆ ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿಮಗೂ ಒಂದು ಗಿಫ್ಟ್ ಕೊಡ್ತೀನಿ. ಸಿಂಪಲಾಗಿ ಯೋಚನೆ ಮಾಡಿ, ಓವರ್ ಡೀಪಾಗಿ ಯೋಚನೆ ಮಾಡ್ಬಿಡಿ. ನಾವು ಹೆಂಗೆ ಬೆಳ್ಕೊಂಡು ಹೋಗ್ತೀವಿ, ಕೈಯಲ್ಲೇ ಇದೆ ಆನ್ಸರು. ಕಂಡಿಡಿಯೋಕ್ಕಾಯ್ತಾ? ಇಲ್ಲ ಅಂದರೆ ಇಲ್ಲ, ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ರಿ. ಯಾಕಂದ್ರೆ ನಂಗೆ ಜಾಲಿಯಾಗಿರಬೇಕು. ಓಕೆನಾ? ಇಲ್ಲ, ಕಂಡಿಡಿಯೋಕ್ಕಾಗಿಲ್ಲ. ಸಿಂಪಲ್ ವಿಷಯ ಇಷ್ಟೇ. ನಾನು ಏನಕ್ಕೆ ಬರ್ಡೇ ದಿನ ಚೂಸ್ ಮಾಡಿದೆ ಅಂದರೆ ಬರ್ಡೇ ದಿನ ಏನೇ ಮಾಡಿದ್ರು ಸ್ಟೇಟಸ್ಗೆ ಹಾಕ್ತೀರಾ, ಸ್ಟೋರಿಗೆ ಹಾಕ್ತೀರಾ, ಪಕ್ಕ ಮಾಡ್ತೀರಾ ಮಾಡಲ್ಲ? ನಿಜ ಹೇಳಿ, ಮಾಡ್ತೀರಾ ತಾನೇ? ಸಿಂಪಲ್ ರೀಸನ್, ನಿಮ್ಮಿಂದ 4 ಜನಕ್ಕೆ ತಲುಪುತ್ತಲ್ಲ. ಕಾನ್ಸೆಪ್ಟ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ತಾನೇ? ನೋ ಪ್ರಾಬ್ಲಮ್. ಇನ್ನೊಂದು ವಿಷಯ ಹೇಳ್ತೀನಿ, ಇದನ್ನು ಕೇರ್ಲೆಸ್ ಆಗಿ ತೊಗೋಬೇಡಿ. ಅಂದರೆ ವೆಯ್ಟ್ ಮಿನಿಟ್ ನಾನು ಫುಲ್ಲಾಗಿ ಹೇಳ್ತೀನಿ. ಅಂದರೆ ಇವಾಗ ನಾವು ಒಂದು ಗಿಡ ಹಚ್ಚೋದ್ರಿಂದ ಏನು ಡಿಫ್ರೆನ್ಸ್ ಆಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಡ್ರೆ
ಒಂದು 10 ವರ್ಷದ ಮುಂಚೆ ನೀವೆಲ್ಲ ಕೇಕ್ ಕಟ್ ಮಾಡಿದ್ರಾ? ಅಂದರೆ ನೀವೊಬ್ಬರೇ ಎಲ್ಲ ಎಲ್ಲರೂ ಕಟ್ ಮಾಡ್ತಿದ್ರಾ ನಿಮ್ಮ ಫ್ಯಾಮಿಲಿಯಲ್ಲಿ? ನಿಜ ಹೇಳ್ಬೇಕು. 10 ವರ್ಷ ಮುಂಚೆ 10 ಇಯರ್ಸ್ ಬ್ಯಾಕ್ ಇಲ್ಲ, ಈಗ ಮಾಡ್ತಾ ಇದ್ದೀರಾ ತಾನೆ? ಇವಾಗ ಹಿಂಗೆ ಟ್ರೆಂಡ್ ಬಂತದು, ಟ್ರೆಂಡ್ ಆಯಿತು ತಾನೆ? ಸೊ ಅದೇ ಥರನೇ ನಾನು ಇವಾಗ ಪ್ರಯತ್ನ ಮಾಡ್ತಾ ಇರೋ ವಿಷಯ ಬಂದ್ಬಿಟ್ಟು ಇನ್ನು ನೆಕ್ಸ್ಟ್ ಒಂದು 5 ಇಯರ್ಸಲ್ಲಿ ಟ್ರೆಂಡ್ ಆಗಬೇಕು. ಅದಕ್ಕೆ ಮೈನ್ ಸಪೋರ್ಟ್ ಯಾರ ಕಡೆಯಿಂದ ಬರಬೇಕು ಹೇಳು? ನಿಮ್ಮ ಕಡೆಯಿಂದ ಬರಬೇಕು. ಕರೆಕ್ಟಾ? ನಿಜ ಹೇಳಿ. ನೀವು ಸಪೋರ್ಟ್ ಮಾಡಿದ್ರೆ ಆಗುತ್ತಾ ಆಗಲ್ಲ? ನೆಕ್ಸ್ಟ್ 5 ಇಯರ್ಸಲ್ಲಿ ಆಗುತ್ತಾ? ವರ್ಲ್ಡಲ್ಲಿ ಇಂಡಿಯಾ ಬಂದ್ಬಿಟ್ಟು ನಂಬರ್ 1 ಪ್ಲೇಸಲ್ಲಿ ಇರೋದು ಅಂದರೆ ವೆಯ್ಟ್ ವರ್ಲ್ಡಲ್ಲೇ ನಂಬರ್ 1 ಪ್ಲೇಸಲ್ಲಿ ಇಂಡಿಯಾ ಇರೋದು ಒಂದೇ ಒಂದು ವಿಷಯದಲ್ಲಿ ಮಾತ್ರ ಅಂತ ನಿಜ ಹೇಳ್ಬೇಕು. ಫಾರೆಸ್ಟ್ ಅಮೆಝಾನ್ ಕಾಡಿಗಿಂತ ಇಲ್ಲಿ ಕಾಡಿದ್ಯಾ? ಏನು ಹೇಳಿ ಕಲ್ಚರ್ ಬಗ್ಗೆ ನೋ ನಾನು ಏನು ಹೇಳಿ ಸಿಂಪಲ್ ಈಸಿಯಾಗಿ ಕಂಡುಹಿಡಿಯಬೇಕು. ಪಾಪ್ಯುಲೇಷನ್ ನಂಬರ್ 1 ಇದೆಯಾ ಇಲ್ವಾ? ನಿಜ ಹೇಳಿ. ಓಕೆನಾ? ಒಂದು ತಲೆಗೊಂದು ಗಿಡ ಅಂತ ಇಟ್ರು 10 ಇಯರ್ಸಲ್ಲಿ ಏನಾಗುತ್ತೆ? ಇಂಪ್ಯಾಕ್ಟ್ ಆಗುತ್ತಾ? ಆಗಲ್ಲ. ಖಂಡಿತ. ನೋಡಿ, ಸಿಂಪಲ್ ಆಗಿರೋದು ಕಾನ್ಸೆಪ್ಟು, ಬಟ್ ಪ್ರತಿಯೊಬ್ಬರು ಮಾಡಿದ್ರೆ ಅದು ಒಂದು 10 ವರ್ಷದಲ್ಲಿ ಇಂಪ್ಯಾಕ್ಟ್ ಹಾಗೇ ಆಗುತ್ತೆ. ಕರೆಕ್ಟಾ? ಸೊ ಓಕೆ, ಮಾಡ್ತೀರಾ ನೀವು? ಪಕ್ಕ ಸರಿ, ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ನಿಂತ್ಕೊಂಡು ಮಾತಾಡಿದ್ದಕ್ಕೆ. ನೀವು ಮಾತ್ರ ಹೇಳ್ದಂಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಅಂತ ನನ್ನ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್ ಆಗಿ ಇಟ್ಕೊಳ್ಳಿ. ಮತ್ತು ಸ್ಟೋರಿ ಹಾಕೋದಕ್ಕೆ ಮರಿಬೇಡಿ. ಏನು ರೀಸನ್ ಅಂದರೆ ಬರ್ಡೇ ದಿನ ಏನೇನೋ ಹಾಕ್ತೀರಾ, ಅಂದರೆ ಲೈಕ್ ಫೋಟೋಸ್ ಹಾಕ್ಬಿಟ್ಟು ಸಾಂಗ್ ಹಾಕೋದು ಅದೆಲ್ಲ ಹಾಕ್ಬೇಕಾದ್ರೆ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಒಂದು 4 ಜನಕ್ಕೆ ತಿಳಿಸಿದಾಗ ಆ 4 ಜನದಲ್ಲಿ ಯಾರೋ ಒಂದು ಇಬ್ಬರು ಮೈಂಡ್ ಸೆಟ್ಟಿಗೆ ಬರ್ಬೋದಲ್ಲ, ನಾನು ನನ್ನ ಬರ್ಡೇ ದಿನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹಾಗಿಲ್ಲ, ನೀವು ಒಂದು ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀರಾ, ಸಡನ್ನಾಗಿ ವೈರಲ್ ಆಯಿತು ಅಂತ ಮಾಡಿಕೊಳ್ಳಿ. ಒಂದು 2 ವೀಡಿಯೋ ಅದಂದರೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಯಿತು ಅಂದರೆ ಪ್ರತಿಯೊಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಜನಾ ಸುಳ್ಳ? ಸೊ ನಿಮ್ಮ ಕೈಯಲ್ಲಿದೆ ಎಲ್ಲನೂ. ಸೊ ದಯವಿಟ್ಟು ನೀವು ಮಾಡಿ ಮರಿಲೇಬಾರ್ದು ನೀವು. ಓಕೆನಾ? ಜೂನ್ ತಿಂಗಳಲ್ಲಿ ಹುಟ್ಟೋರೆಲ್ಲ ಕಂಪಲ್ಸರಿ ಗಿಡ ನೆಡಬೇಕಾಗಿತ್ತು. ಇಟ್ಸ್ ಓಕೆ. ನೀವೇನು ಮಾಡಿ ಹೇಳಿ, ಈ ವರ್ಷ ಒಂದು ಗಿಡ ನಡ್ತೇನೆ. ಓಕೆನಾ? ಓಕೆ, ಕೊಡ್ತಾ ಇದ್ದೀವಿ. ಟಿಕೆಟ್. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಜಾಲಿಯಾಗಿರಿ. ನರ್ಸಿಂಗ್ ಓಕೆ, ಡನ್. ಸೇವೆ ಮಾಡ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಅವ್ರಿಗೊಂದು ಅಟ್ಲೀಸ್ಟ್ ಕೊಟ್ಬಿಡಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೆ ಓಕೆ, ಜಾಲಿನೇ ಹಚ್ಬೇಕು. ಮಾಡ್ತೀರಾ? ಹೇಳ್ರು ಈಗ ಜಾಲಿಯಾಗಿರೋ. ಯಾಕೋ ತಿಳಿದಲ್ಲಿದೆ ಗಿಡ ಹಚ್ಚಲ್ಲ. ನೀನು ಹುಟ್ಟಿದ ಹಬ್ಬದ ದಿನಕ್ಕೆ ಹಚ್ಬೇಕು. ಓಕೆನಾ? ಹಾಂ, ಓಕೆ, ಡನ್. ಮಾಡಬೇಕು. ಹ್ಯಾಪಿಯಾಗಿರು. ಈಗ ನಗಡ್ಲ ಯಾಕೆ? ಬಾಯ್. ಈಗ ಅವ್ರವ್ರ ಬರ್ಡೇ ದಿನ ಗಿಡ ಹಚ್ಚಿದಾರೋ ಎಲ್ರಿಗೂ ಒಂದು ಚಾಕ್ಲೇಟ್ನ ಕೊಡಿಸ್ತೀನಿ. ಓಕೆನಾ? ಓಕೆ ಗೈಸ್, ಬನ್ನಿ ಹೋಗೋಣ ಮುಂದೆ. ಸ್ವಲ್ಪ ಮುಂದೆ ಹೋದರೆ ಎಲ್ಲಂದರೆ ಸಿಗುತ್ತೋ ಏನೋ ಗೊತ್ತಿಲ್ಲ. ನೀನು ಹೇಳ. ಓಕೆ, ಡನ್. ಏನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀನು ನಿನ್ನ ಬರ್ಡೇ ದಿನ ಒಂದು ಗಿಡ ನೆಡಬೇಕು. ಮಾಡ್ತೀಯಾ? ಓಕೆ, ಬಾಯ್. ನಿಮ್ಮ ಹೆಸರು ಹೇಳ್ಬಿಡ್ತೀರಾ? ವಿಜಯ್. ಪ್ರದೀಪ್ ಅಂತ. ಓಕೆ, ಏನು ಓದ್ತಾ ಇದ್ದೀರಾ? ಇದು ಓಕೆ, ಚೆನ್ನಾಗಿ ಓದಿ. ಓಕೆನಾ? ಖುಷಿಯಾಗಿದ್ದೀರಾ? ನಿಮ್ಮ ಹುಟ್ಟಿದ ಹಬ್ಬದ ದಿನ ಒಂದೊಂದು ದಿನ ಬಂದ್ಬಿಟ್ಟು ಒಂದೊಂದು ಗಿಡ ಹಚ್ಬೇಕು. ತನಕ ಹಚ್ಚಿದೆಯಾ? ಏನಕ್ಕೆ ಗಿಡ ಹಚ್ಚೋದು ಗೊತ್ತಿಲ್ಲಲ್ಲ? ನಿಜ ಹೇಳ್ಬೋದು, ಗಿಡ ಹಚ್ಚೋದು ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಅಂತಿದೆಯಾ? ಬರ್ಡೇ ದಿನ ಯಾವತ್ತಂಗೆ ಗಿಡ ಹಚ್ಚಿದ್ಯಾ? ಇಲ್ಲ. ಓಕೆ, ಡನ್. ಪರವಾಗಿಲ್ಲ. ಇನ್ಮೇಲೆ ಗಿಡ ಹಚ್ಬೇಕು. ಹಚ್ತೀರಾ? ಇವಾಗ ಏನೇ ನೀವು ಬರ್ಡೇ ದಿನ ಗಿಡ ಹಚ್ಚಿದ್ರೆ ನಿಮ್ಗೊಂದು ಚಾಕ್ಲೇಟ್ ಕೊಡಿಸ್ತಿದ್ದೆ, ಗೊತ್ತಾ? ಅದೊಂದು ಹುಡುಗಿ ಕೊಡಿಸ್ತಿದ್ದೆ. ಓಕೆ, ಇನ್ಮೇಲೆ ಬಂದ್ಬಿಟ್ಟು ನೀವೇನು ಮಾಡಬೇಕು? ರೀಸನ್ ಏನು ಹೇಳಿ? ಬರ್ಡೇ ದಿನ ಏನಕ್ಕೆ ಗಿಡ ಹಚ್ಬೇಕು ಅಂದರೆ ತುಂಬ ಡೀಪಾಗಿ ಯೋಚನೆ ಮಾಡಿ. ಬ್ರೋ ನೀವು ಹೇಳಿ ಬ್ರೋ, ನಿಮ್ಗೊಂದು ಚಾಕ್ಲೇಟ್ ನಮ್ಮ ನೆನಪಿಗೋಸ್ಕರ. ಸಿಂಪಲಾಗಿ ಯೋಚನೆ ಮಾಡಿದ್ದೇವೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇವ್ರ ಕೈಯಲ್ಲೇ ಇದೆ. ಸ್ಟೇಟಸ್ಗೆ ಹಾಕ್ತೀರಾ, ಕರೆಕ್ಟಾ? ನಿಮ್ಮಿಂದ 4 ಜನಕ್ಕೆ ಕರೆಕ್ಟಾ? ಈಗ ನೀವು ಒಳ್ಳೆ ಕೆಲಸ ಮಾಡಿದ್ರೆ 4 ಜನಕ್ಕೆ ಗೊತ್ತಾಗುತ್ತೆ. ಅವರಲ್ಲಿ ಒಂದು ಮೋಟಿವೇಶನ್ ಬರುತ್ತೆ. ಅಂದರೆ ನಾನು ನನ್ನ ಬರ್ಡೇ ದಿನ ಒಂದು ಗಿಡ ನೆಡಬೇಕು. ಕರೆಕ್ಟಾ? ಪರಿಸರ ದಿನಾಚರಣೆ ಯಾವತ್ತು?
ಕಾಲೇಜಿಗೆ ಹೋದ್ರೆ ತಾನೇ ನಂಗೆ ಐತೆ ನನ್ನ ಮೈಂಡ್ ವಾಯ್ಸ್ ನೀನು ಪಕ್ಕಕ್ಕೆ ಕಾಲೇಜಿಗೆ ಹೋಯ್ತು ಹೋಗಲ್ವಾ ಬಾರ ಪಕ್ಕಕ್ಕೆ ಬರಲ್ಲ ನೀನು ಹೋಯ್ತೀಯಾ ಕಾಲೇಜಲ್ಲಿ ಗಿಡ ನಡೆಸಲ್ವನ ಯಾವ ಕಾಲೇಜು ಅದು ಸರಿ ಆಯ್ತು ಬಿಡು ನಾನೇ ಹೇಳ್ಬಿಡ್ತೀನಿ ಇದಕ್ಕೆ ಹೇಳಿದ್ರು ಚಾಕ್ಲೇಟ್ ಕೊಟ್ಟಿದ್ದೆ ಒಂದು ಕ್ವಶನ್ಗೂ ಆನ್ಸರ್ ಮಾಡಲ್ಲ ಸರಿ ಜೂನ್ 5 ಏನೋ ಜೂನ್ 5 ಮರೆಯಲ್ಲ ತಾನೆ ಸರಿ ಮೊನ್ನೆ ತಡೆಗಟ್ಬೋದು. ನೀನು ಹೇಳ ನಾನು ಹೇಳ ವರ್ಲ್ಡ್ ನಂಬರ್ 1 ಪಾಪ್ಯುಲೇಷನ್ ಯಾರು ಇರೋದು? ಚೀನಾ. ಇಲ್ಲ ಬ್ರೋ ಬೀಟ್ ಹೊಡೆದ್ಬಿಟ್ವಿ ನಾವು ಯಾವಾಗಲೂ. ನೀವೇನು ಬ್ರೋ ಇನ್ನೂ ಹಳೆ ಕಾಲದಲ್ಲೇ ಇದ್ದೀರಲ್ಲ ಬ್ರೋ. ಅಯ್ಯೋ ಫಸ್ಟ್ ಆಗೋಯ್ತು ನಮ್ದು ಯಾವಾಗಲೂ. ಆಗ ಎಷ್ಟೋ ವರ್ಷ ಆಗ್ತಿದೆ ಕರೆಕ್ಟಾ? ಯಾವ್ದು ನಂಬರ್ 1 ಇದೀವಿ? ಎಷ್ಟು ಜನ ಇದೀವಿ ಅಂತ ಏನಂದ್ರೆ ಅಂದಾಜು ಗೊತ್ತಾ? 134. ಅದು ಆವಾಗ ನೀವು ಹಳೇದು ಇವಾಗ ಬಂದ್ಬಿಟ್ಟು 150 ಕೋಟಿ ಹತ್ತತ್ರ ಬಂದ್ಬಿಟ್ಟು ಒಂದು ವರ್ಷಕ್ಕೆ ಒಂದು ಮನುಷ್ಯನಿಗೆ ಒಂದು ಗಿಡ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡಿದ್ರು 150 ಕೋಟಿ ಗಿಡಗಳಾಯ್ತು ಕರೆಕ್ಟಾ? ಅದೇ 10 ವರ್ಷಕ್ಕೆ ಲೆಕ್ಕ ಮಾಡಿ ಏನಾಗುತ್ತೆ ಕರೆಕ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಗಿಡ ಹಚ್ಚೋದು ಟ್ರೆಂಡ್ ಆಗಬೇಕು. ಅದು ಹೇಗೆ ಅಂದರೆ ಈಗ ಹೆಂಗೆ ನಮಗೆ ಬರ್ಡೇ ಅಂದಿದ ತಕ್ಷಣ ಕೇಕ್ ನೆನಪಾಗುತ್ತೋ ಆ ಥರ ಬಂದ್ಬಿಟ್ಟು ನೆಕ್ಸ್ಟ್ 5 ವರ್ಷದಲ್ಲಿ ಬಂದ್ಬಿಟ್ಟು ನಮಗೆ ಹುಟ್ಟಪ್ಪ ಅಂದಾಗ ಏನು ನೆನಪಾಗಬೇಕು ಹೇಳು? ಪರಿಸರ ನೆನಪಾಗಬೇಕು, ಗಿಡಗಳು ನೆನಪಾಗಬೇಕು. ಒಂದು ತಲೆಗೊಂದು ಗಿಡ ಅಂತ ಇಟ್ಟಾಗ 10 ವರ್ಷದಲ್ಲಿ ಎಷ್ಟೋ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ನಾವೇನು ಮಾಡಬೇಕು? ನೇಚರ್ನ ಉಳಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಉಳಿಸಿದ್ರೆ ನಮಗೂ ಸರ್ವೆ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಜನ್ರೇಷನ್ ನಾವು ಉಳಿಸೋವಂಥದ್ದು ಬರೀ ನೇಚರ್ ಒಂದೇ. 31ನೇ ಡಿಸ್ಟಿಕ್ಕು ಒಂಥರ ಖುಷಿಯಾಗಿದ್ದೀನಿ ಬೆಳಗ್ಗೆಯಿಂದ. ರೀಸನ್ ಇಷ್ಟೇ, ಸ್ಟಾರ್ಟ್ ಮಾಡಿದಾಗ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಇತ್ತು. ಬಟ್ ಈಗ ಬಂದ್ಬಿಟ್ಟು ಈ ಜಾಗದಲ್ಲಿ ಖುಷಿಯಾಗಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಾಡ್ತಾ ಇದ್ದೀನಿ. 29ನೇ ದಿನದಲ್ಲೇ ಒಂದಿನ ಇರಬೇಕಾದ್ರೆ ಮುಂಚೆನೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹ್ಯಾಪಿ ಅನಿಸುತ್ತೆ. ಸೊ ನಾನು ಹೇಳ್ತಾ ಇರೋದು ನಿಮ್ಗೆ ಒಂದೇ, ನಾನು ಈ ಚಾಲೆಂಜ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಕೈಯಲ್ಲಿ ಆಗುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಥರನೇ ನಿಮ್ಮ ಲೈಫ್ ರಿಸ್ಕ್ ಇರುತ್ತೆ. ಬಟ್ ನಂಬಿಕೆಯಿಂದ ಟ್ರೈ ಮಾಡಿ, ಖಂಡಿತ ಆಗುತ್ತೆ. ಓಕೆನಾ? ಮಾಡ್ತೀರಾ? ನೀನೊಂದು ಸ್ವಲ್ಪ ಫ್ರೀ ಫೈರ್ ಕಮ್ಮಿ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಫ್ರೀ ಫೈರಲ್ಲೇ ಟ್ರೈ ಮಾಡ್ತಿದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ 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 ಗೈಸ್, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಲವ್ ಯು ಆಲ್, ಸ್ಟೇ ಟ್ಯೂನ್. ಅಂದ್ಬಿಟ್ಟು 2 ಫ್ಲಾಗ್ ತೊಗೊಂಡಿದ್ದೀನಿ. ನವೆಂಬರ್ 1 ಬಾವುಟನ ಕೈಯಲ್ಲಿ ಹಿಡ್ಕೊಂಡು 31ನೇ ಜಿಲ್ಲೆನ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ 31ನೇ ಜಿಲ್ಲೆಗೆ ಫಸ್ಟು ಗಿಡ ತೊಗೊಂಡಿದ್ದೀವಿ ಗೈಸ್. 31ನೇ ಜಿಲ್ಲೆಯಲ್ಲಿ ಸಕ್ಸಸ್ಫುಲ್ಲಾಗಿ ಬಂದ್ಬಿಟ್ಟು ಗಿಡ ನೆಡ್ತಾ ಇದ್ದೀವಿ. ಗಿಡ ನೆಡಿ, ಪರಿಸರನ ಉಳಿಸಿ. ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ 31ನೇ ಜಿಲ್ಲೆನ ಸಕ್ಸಸ್ಫುಲ್ಲಾಗಿ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಚಾಲೆಂಜ್ನ ಎಂಡ್ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಪರಿಸರನ ಉಳಿಸಿ ಬೆಳೆಸಿ ಅಂತ ಕೇಳ್ತಾ ಬಾಯ್ ಫ್ರಮ್ ವಿಜಿ. ಬಾಯ್ ಗೈಸ್. ಯಾರಂದ್ರೆ ಬೀದರ್ ಕಡೆ ಬಂದರೆ ಖಂಡಿತ ರೈಲ್ವೆ ಸ್ಟೇಷನ್ ಆಪೋಸಿಟಲ್ಲಿ, ಆ್ಯಕ್ಚುಲಿ ಇದು ಕಾರ್ನರ್ ಅಲ್ಲ, ರೈಲ್ವೆ ಸ್ಟೇಷನ್ ಸರ್ಕಲ್ಲ, ಹಳೆ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡಾ? ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಟಿಫನ್ ಶಾಪ್ ಇದೆ, KGN ಅಂತ. ಬ್ಯಾಕ್ ಸೈಡ್ ಕಾಣುತ್ತೆ ನಿಮಗೆ, ಚೆನ್ನಾಗಿದೆ ಸೀರಿಯಸ್ ಆಗಿ. ಒಂದು ಪ್ಲೇಟ್ ಬಂದ್ಬಿಟ್ಟು 10 ರೂಪೀಸ್ ಅಂದರೆ 3 ಪ್ಲೇಟ್ ಇಸ್ಕೊಂಡ್ರೆ 20ನಾ? ಎಸ್, 20 ರೂಪಾಯಿ ಅಂತೆ. ಒಂಥರ ಚೆನ್ನಾಗಿದೆ. ಲವ್ ಯು ಆಲ್. ನನ್ನದು ಇಷ್ಟ ಆಯಿತು. ಈ ಕಡೆ ಯಾರೇ ಬಂದರೂ ಟ್ರೈ ಮಾಡಿ ಅಂತ ಹೇಳ್ತಾ ಅಲ್ಲೇ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇಲ್ಲಿಂದ ಬಂದ್ಬಿಟ್ಟು ಬೀದರಿಂದ ಬಂದ್ಬಿಟ್ಟು ಸಂಜೆ ಕರೆಕ್ಟಾಗಿ 6:05ಕ್ಕೆ ಟ್ರೈನ್ ಇದೆ ಬ್ಯಾಂಗ್ಳೂರ್ಗೆ. ಸೊ ಈಗ ಟೈಮ್ 3 ಗಂಟೆ ಆಗ್ತಿದೆ. ಇನ್ನೂ ಒಂದು 2 ಅವರ್ ಇದೆ, 2.5 ಅವರ್, 3 ಅವರ್ ಇದೆ ಅಂತ ಮಾಡಿಕೊಳ್ಳಿ. 3 ಅಲ್ಲ 4, 5, 6, 3 ಅವರ್ ಟೈಮ್ ಇದೆ. ಸೊ 3 ಅವರ್ನ ರೈಲ್ವೆ ಸ್ಟೇಷನ್ ಒಳಗಡೆ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋಣ. 3 ಅವರು 3 ಅವರ್ ರೈಲ್ವೆ ಸ್ಟೇಷನ್ ಒಳಗಡೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಟ್ರೈನ್ ಹತ್ತಿ ಬ್ಯಾಂಗ್ಳೂರು ಹೋಗೋಣ. ಲಾಗ್ನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಂದರೆ ಟ್ರೈನಲ್ಲಿ ಬಂದ್ಬಿಟ್ಟು ರಿಸರ್ವ್ ಮಾಡಿಲ್ಲ, ಅನ್ರಿಸರ್ವಲ್ಲೇ ಹೋಗ್ಬೇಕು. ಸೊ ಎಷ್ಟು ಸೇಫ್ ಇರುತ್ತೋ ಗೊತ್ತಿಲ್ಲ, ಕೈಯಲ್ಲಿ ಕ್ಯಾಮ್ರಾ ಇದ್ದರೆ. ಸೊ ಕ್ಯಾಮ್ರಾ ಆಫ್ ಮಾಡಿ ಬ್ಯಾಗಲ್ಲಿ ಮಡಗ್ತಾ ಇದ್ದೀನಿ. ಸೊ ಬಾಯ್ ಫ್ರೆಂಡ್ಸ್.